ಬಗೆ ಬಗೆಯ ಸಾಹಿತ್ಯ ಪ್ರಕಾರಗಳನ್ನು ಕೊಟ್ಟಿದ್ದು, ರುಚಿ ರುಚಿಯಾದ ಪಾಕಶಾಸ್ತ್ರವನ್ನು ಕೊಟ್ಟಿದ್ದು, ಮರ್ಯಾದಾ ಪುರುಷೋತ್ತಮ ಶ್ರೀರಾಮನನ್ನ ಕೊಟ್ಟಿದ್ದು, ಗೀತಾಚಾರ್ಯ ಶ್ರೀಕೃಷ್ಣನನ್ನ ಕೊಟ್ಟಿದ್ದು, ಬಜರಂಗ ಬಲಿಯ ಆಂಜನೇಯನನ್ನ ಕೊಟ್ಟಿದ್ದು, ಭಗವಾನ್ ಚಾಣಕ್ಯರನ್ನ ಕೊಟ್ಟಿದ್ದು, ಭಗವಾನ್ ವಿದ್ಯಾರಣ್ಯರನ್ನ ಕೊಟ್ಟಿದ್ದು, ವೀರ ಸಂಗೊಳ್ಳಿ ರಾಯಣ್ಣನ ಕೊಟ್ಟಿದ್ದು, ಛತ್ರಪತಿ ವೀರ ಶಿವಾಜಿಯನ್ನ ಕೊಟ್ಟಿದ್ದು, ಜಿಜಾಬಾಯಿ, ಅಬ್ಬಕ್ಕದೇವಿ, ಚನ್ನಭೈರಾದೇವಿ, ಕೆಳದಿ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ, ಅವಂತಿಬಾಯಿ ಓದಿ, ಅಹಲ್ಯಾಬಾಯಿ ಹೋಳ್ಕರ್, ವೇಲು ನಾಚಿಯಾರಂಥ ವೀರ ಧೀರ ಮಹಿಳಾ ಮಣಿಯರನ್ನ, ಮಾತೃ ಸದೃಶ ರಾಣಿಯರನ್ನ ಕೊಟ್ಟಿದ್ದು. ಎಷ್ಟು ಗ್ರಂಥಗಳು, ಎಷ್ಟು ಸಂಸ್ಕೃತಿಗಳು, ಎಷ್ಟು ಹಬ್ಬ ಹರಿದಿನಗಳು, ಎಷ್ಟು ಉತ್ಸವಗಳು, ಎಷ್ಟು ವೇಷಭೂಷಣಗಳು, ಎಷ್ಟು ತಿಂಡಿ ತಿನಿಸುಗಳು, ಯೋಗ, ವೈದ್ಯಕೀಯ, ಗಣಿತ, ವಿಜ್ಞಾನ, ಎಲ್ಲವನ್ನೂ ಜಗತ್ತಿಗೆ ಕೊಟ್ಟಿದ್ದು. ಅದ್ರ ಧ್ವನಿ ಕೊಟ್ಟಿಲ್ಲ ನಮ್ಗೆ ಸನಾತನ, ಎಲ್ಲವನ್ನ ಕೊಟ್ಟಿದ್ದು. ಎಲ್ಲರೂ ಹೇಳ್ತಾ ಇಲ್ಲ, ನಮ್ಮದೇ ಬೇಜಾರ. ಎಲ್ಲರೂ ಹೇಳಿದ್ರೆ ಇಷ್ಟು ಕುಗ್ಗಾಗಿ ಬರಲ್ಲ. ಎಲ್ಲ ಮಕ್ಕಳು ಎಲ್ಲರೂ ಜೋರಾಗಿ ಹೇಳಿ, ಇದೆಲ್ಲವನ್ನು ನಾವು ಕೊಟ್ಟಿದ್ದು. ಇಂತಹ ಸನಾತನ ಧರ್ಮಕ್ಕೆ ನಾವೇನು ಕೊಡ್ಬೋದು? ನಮ್ಮ ಭಾವನೆಯನ್ನು ಕೊಡ್ಬೇಕು, ನಮ್ಮ ಸಮಯವನ್ನು ಕೊಡ್ಬೇಕು. ಸನಾತನ ಅಂದ್ರೆ ಇಟರ್ನಲ್ ಅಂತ. ಸನಾತನ ಅಂದ್ರೆ ಪುರಾತನ ಅಲ್ಲ, ಪುರಾತನವೂ ಉಳಿದು. ಇಟರ್ನಲ್ ಅಂದ್ರೆ ಶಾಶ್ವತವಾಗಿ ಉಳಿಯುವಂಥದ್ದು. ಯಾರು ಅದು ಮುಗಿಸ್ತಿದ್ರು ಉಳಿಯುತ್ತೆ, ಅಂತ ಶಕ್ತಿ ಅದಕ್ಕಿದೆ. ಆದ್ರೆ ನಾವು ನಮ್ಮ ತನುಮಾನ ಧನವನ್ನು ಸನಾತನ ಧರ್ಮಕ್ಕೆ ಕೊಟ್ಟರೆ ನಾವು ಬೆಳೆದಿದ್ದೀವಿ, ನಾವು ಅರಳುತ್ತೀವಿ, ನಮ್ಮ ಚೈತನ್ಯ ಅರಳುತ್ತೆ. ಧರ್ಮ ಅಂದ್ರೆ ಧರಿಸುವಂತ ಒಂದು ವ್ಯವಸ್ಥೆ. ಯಾರು ಧರ್ಮಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸ್ಕೊಳ್ತಾರೋ ಅವರು ಉದ್ಧಾರವಾಗ್ತಾರೆ. ಆದರೆ ಇವತ್ತು ನಾವು ಧರ್ಮವನ್ನು ಬಿಟ್ಟು ಭೋಗದ ಕಡೆಗೆ ಹೋಗ್ತಾ ಇದ್ದೀವಿ. ನಮ್ಮ ಧರ್ಮ ಭೋಗವನ್ನು ಬೇಡ ಅಂತ ಯಾವತ್ತೂ ಹೇಳಿಲ್ಲ. ಧರ್ಮ ವಿರುದ್ಧ ದೇಶ ಕಾಮೋಸ್ಮಿ ಭರತರ್ಷಕ ಅಂತ ಕೃಷ್ಣ ಹೇಳ್ತಾನೆ. ಸಕಲ ಸುಖ ಭೋಗಗಳನ್ನು ನಾವೇ ಅನುಭವಿಸೋದು, ಇನ್ಯಾವ ದೇಶದವ್ರಿಗೂ ಆ ಯೋಗ್ಯತೆ ಇಲ್ಲ. ಸತ್ಯವನ್ನು ಹೇಳ್ತೀನಿ, ನಾನು ಒಂದಷ್ಟು ವಿದೇಶಗಳನ್ನು ನೋಡ್ಕೊಂಡ್ ಬಂದಿದ್ದೀನಿ. ನಾನು ಒಂದಷ್ಟು ಕಾಲ ಇಂಗ್ಲೆಂಡಲ್ಲಿದ್ದೆ. ನಾನು ಒಂದೇ ಸಲ ಹೋದಾಗ ಯಾರೋ ಕುಟುಂಬದವರಿಗೆ, ಇಂಗ್ಲಿಷ್ ಕುಟುಂಬದಲ್ಲಿ, ಒಂದಿನ ಮೊದಲನೇ ದಿನ ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಜಾಮ್ ಓಟ್ಸ್ ಬಂತು, ಎರಡನೇ ದಿನ ಬ್ರೆಡ್ ಜಾಮ್ ಓಟ್ಸ್ ಬಂತು, ಮೂರನೇ ದಿನ, ನಾಲ್ಕನೇ ದಿನ. ಆಮೇಲೆ ಸುಮ್ಮನೆ ಕೇಳಿದೆ, ನಿಮ್ಮಲ್ಲಿ ಏನೇನು ತಿಂತೀರ ತಿಂಡಿಗೆ ಅಂತ. ಬ್ರೆಡ್ ಜಾಮ್ ಓಟ್ಸ್ ಅಷ್ಟೇ. ಇಲ್ಲಿರೋವರೆಗೂ ಹಳೆ ಬರಹ ಅಷ್ಟೇ. ಅವ್ರು ಅಷ್ಟೇ ಸಹಜವಾಗಿ ನನ್ನನ್ನು ಕೇಳಿದ್ರು, ನೀವೇನು ತಿಂತೀರ ತಿಂಡಿಗೆ ಅಂತ. ನಮ್ಮ ಒಳ್ಳೆ ಗೊಂದಲ, ಏನು ಅಂತ ಹೇಳಿ ಅಂತ. ಇಡ್ಲಿ ಅಂತ ಹೇಳ, ದಿನ ಇಡ್ಲಿ ತಿಂತೀವ. ದೋಸೆ ಅಂತ ಹೇಳ, ದಿನ ದೋಸೆ ತಿಂತೀವ. ದೋಸೆ ಎಷ್ಟು ಥರ? ಸೆಟ್ ದೋಸೆ, ರವೆ ದೋಸೆ, ಮಾಮೂಲಿ ದೋಸೆ, ಬೇಳೆ ದೋಸೆ, ಅಪ್ಪಂ, ಊಟಪ್ಪಂ, ಎಷ್ಟು ಥರ. ಅದಕ್ಕೆ ಎಷ್ಟು ಚಟ್ನಿಗಳು, ತೊಕ್ಕುಗಳು, ಗೊಜ್ಜುಗಳು, ಉಪ್ಪಿನಕಾಯಿಗಳು, ಅದು ಸಾಲದು ಅಂತ ಟಿವಿ ನೋಡ್ಕೊಂಡು ಹೊಸ ಬೇರೆ ಕಲಿತಾ ಇರ್ತೀವಿ. ಉಪ್ಪಿಟ್ಟು ಅಂದ್ರೆ ದಿನ ಉಪ್ಪಿಟ್ಟು ಮಾಡ್ತೀವ, ರೊಟ್ಟಿ ದಿನ ರೊಟ್ಟಿ ಮಾಡ್ತೀವ, ಅವಲಕ್ಕಿ ದಿನ ಅವಲಕ್ಕಿ ಮಾಡ್ತೀವ. ಅದರಲ್ಲಿ ಎಷ್ಟು ಪ್ರಕಾರಗಳು. ನಾನು ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಟ್ಟೆ. ನಾನು ಹೇಳ್ದೆ, ನಮ್ಮಲ್ಲಿ 100-200 ಥರ ತಿಂಡಿಗಳಿದೆ ಅಂತ.